ಹಾಯ್ ಗೈಸ್, ಇವರು ನಮ್ಮ ಏನು ವಿಡಿಯೋ ಕಾಂಟೆಂಟ್ ಕ್ರಿಯೇಟರ್ ಚಾನೆಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆಯ್ತು ಸರ್, ನೀವು ಹೇಳೋದು ಹೆಚ್ಚ ನಾವು ಮಾಡೋದು ಹೆಚ್ಚ. ಥ್ಯಾಂಕ್ ಯು ಸರ್. ನಿಮ್ಮ ಅಭಿಮಾನ ನಮ್ಗಿರ್ಲಿ ಸರ್. ಹೌದೌದು, ಯಾವಾಗಲೂ ಇರ್ತದೆ. ಆಮೇಲೆ ನೆಕ್ಸ್ಟು ಸರ್, ಇವರು ನಮ್ಮ ಸೀಬು ಅಲಿಯಾಸ್ ಕಳ್ಕುಟ್ಟಿ. ಇವರು ಫುಲ್ಲು ಜಿಮ್ ವರ್ಕೌಟ್ ತುಂಬ. ಇವರು ನಮ್ಮ ಫೀಲ್ಡರ್ ಅಲಿಯಾಸ್ ಗುಡ್ ಫೀಲ್ಡರ್ ಸರ್. ಇವ್ರದ್ದು ಸ್ಪೆಷಾಲಿಟಿ ಏನಂದ್ರೆ, ಸೂರ್ಯ ಅವ್ರದ್ದು ಮೂರು ವಾರದಲ್ಲಿ ಬೌಲಿಂಗ್ ಮಾಡ್ತಾರೆ, ಒಳ್ಳೆ ಪೇಮೆಂಟ್ ಇಸ್ಕೊಂಡು ಹೋಗ್ತಾರೆ. ಸರ್, ಇವ್ರದ್ದು ಸ್ಪೆಷಾಲಿಟಿ ಏನಂದ್ರೆ, ಅಲ್ಲ ಫೀಲ್ಡಿಂಗ್ ಏನ್ ಮಾಡ್ತಾವನ ಅಲ್ಲ. ಇವ್ರದ್ದು ಸ್ಪೆಷಾಲಿಟಿ ಏನಂದ್ರೆ, ವಾರದಲ್ಲಿ ಒಂದಿನ ಆದ್ರೂ ಕಾಲು ಉಳಿಸ್ಕೊಂಡಿರೋ ಫೀಲ್ಡಿಂದ ಆಚೆ ಹೋಗಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಗೆ ಅವನು ಪುನಿ ಅನ್ನೋನು ನಿಮ್ಗೆ ಫುಲ್ ಗಾಂಡು ಅಂತವನೇ ಸಾಕು ಮಾಡ್ತಾನೆ ಇವನು. ಸರ್, ಇವತ್ತು ಎಷ್ಟು ಸಿಕ್ಸ್ ಹೊಡಿತೀರಾ ಸರ್? ದಿನ ಬಂದ ಪ್ರಾಕ್ಟೀಸ್ ಮಾಡ್ತಿರಲ್ಲ. ನಿನ್ನೆ ಪ್ರಾಕ್ಟೀಸ್ ಮಾಡಕ್ ಆಗ್ಲಿಲ್ಲ, ನಿನ್ನೆ ಪ್ರಾಕ್ಟೀಸ್ ಮಾಡ್ಲಿಲ್ಲ, 6 ಬಾಲ್ ಹಾಕಿದ್ದು. ಹೌದಾ? ಆದ್ರೂ ಪೂರ್ತಿ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಆಡಿದ್ರಲ್ಲ. ಅದು ಬೌನ್ಸ್ ಆಗ್ಬಿಟ್ರೆ ನನ್ಗೆ, ಸ್ಲೋ ಬೌನ್ಸ್ಗಳು. ಸರ್, ಬಾಸ್ ಇಲ್ಲಿ ಮಾತಾಡಿ ಬಾಸ್, ನೀವು ಅಲ್ಲೇ ನೋಡ್ತೀರಾ? ನಾವೇನಿಲ್ಲ, ಇಂಥವ್ರಿಂದ ಯಾರು ಈ ಕಡೆ ತೋರಿಸಿ, ಇಂಥವ್ರಿಂದ ನಾವು ಆರಾಮಾಗಿ ಇರಕ್ಕಂತೂ ಆಗಲ್ಲ, ಏನ್ ಮಾಡಕ್ ಆಗಲ್ಲ. ಇಂಥ ಕ್ಯಾಪ್ಟನ್ ಊರಿಗೆಲ್ಲ ಇದ್ರೆ ಸರ್. ಅಂಟಿನಲ್ಲಿ ಸರ್ ಹೇಳಿ ಸರ್, ಕ್ಯಾಪ್ಟನ್ ಈಸ್ಲ್ಯಾಂಡ್ ಅಂತ ನಿಮ್ ಕ್ಯಾಚ್ ಹೆಂಗೆ, ಯಾಕೆ ಬಿಟ್ರಿ, ಹೆಂಗೆ ಏನೇನಾಯ್ತು, ಒಂಚೂರು ನಿಮ್ ಬಗ್ಗೆ ಒಂಚೂರು ನಮ್ಗೆ ಹೇಳಿದ್ರೆ. ಚೆನ್ನಾಗೈತೆ ಸರ್, ಅದಕ್ಕೆ ಚೆನ್ನಾಗಿರ್ತೀವಿ. ಹೌದೌದೌದು. ಆದ್ರೆ ಏನಂದ್ರೆ, ಹೀರೋ ಅವ್ರಿಗೆ ಕೂದಲೇ ಇಲ್ಲ, ಏನ್ ಮಾಡ ಅಂತ ಗೊತ್ತಾಗ್ತಿಲ್ಲ. ಮಂಡ್ರಿ ಅಲ್ಲಿ ಹೋಗೋಣ ಸರ್. ಹೇಳಿ ಸರ್, ನಿಮ್ಮ ಅನುಭವ ಈ ಹೊಸ ಗ್ರೌಂಡಲ್ಲಿ ಹೆಂಗೆ ನಡೀತಾ? ಹಳೆ ಗ್ರೌಂಡ್ ನಮ್ಗಿದು, ಹಳೆ ಗ್ರೌಂಡೆ ಆದ್ರೂ ನೀವು ಕ್ಯಾಚ್ ಬಿಟ್ರಿ, ಏನಾಯ್ತು ಅಲ್ಲಿ? ಇವೆಲ್ಲ ಆಗುತ್ತೆ, ಕ್ರಿಕೆಟ್ ಅಲ್ಲಿ ಎಲ್ಲ ಆಗುತ್ತೆ. ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ಇದ್ದಿದ್ದೆ. ಏನ್ ಸರ್ ಅಪ್ ಡೌನ್? ಏನ್ ಸರ್, ಏನಿರ್ಬೇಕು ಸರ್? ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಹೌದು ಸರ್. ಆದ್ರೆ ನೀವು ಕ್ಯಾಪ್ಟನ್ ಆಗಿ ಕ್ಯಾಪ್ಟನ್ ಯಾಕೆ ಆಗ್ತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಕ್ಯಾಪ್ಟನ್ ಆಗಿ ಎಲ್ಲ ಟೀಮ್ ನ ಲೀಡ್ ಮಾಡ್ತಾ ಇದೀನಿ ನೋಡಿ, ಬಿಟ್ಟಿದ್ದೀನಿ. ಹೌದಾ? ಎಷ್ಟು ಹೊಡಿಬೋದಂತ ನಮ್ಮ ಓಪನರು? ನೋಡಿ ಫ್ರೆಂಡ್ಸ್, ಜರ್ದು ಯಾಕೋ ವಾಯ್ಸ್ ಹೋಗ್ಬಿಟ್ಟಿದೆ. ಇಲ್ಲಿ ನಮ್ಮ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಇವರು ಫ್ರೆಂಡ್ಸ್, ಇಲ್ಲಿ ಇದಾಕಿದ್ರು ಔಟ್ ಆಯ್ತಾ ಇಲ್ಲ, ಏನು ಮಾಡೋಣ? ನಮ್ಮ ಬ್ಯಾಟಿಂಗ್ ಸಿಗಲ್ಲ, ಏನಿಲ್ಲ. ಓಪನಿಂಗ್ ಹೋಯ್ತಾರೆ, ಇವರೇ ಆಡ್ತಾರೆ. ಬ್ಯಾಟಿಂಗ್ ಇಲ್ಲ, ಬೌಲಿಂಗ್ ಇಲ್ಲ. ಏನು ಮಾಡೋಣ ನೋಡ್ರಿ, ನಾವು ಅದೇ ಹೊಡಿತಾವ್ರಿ ಪಾಪ. ಆಪೋನೆಂಟ್ ಟೀಮ್ ಇನ್ನೇನು ಮಾಡಬೇಕು ನೋಡ್ರಿ. ಹಿಂಗೆ ಹೊಡೆದ್ರೆ ಇನ್ನೇನು ಮಾಡೋಣ? ಬೇರೆ ಟೀಮ್ ನಮ್ಮ ಮೇಲೆ ಎಲ್ಲ ಆಡಕ್ಕೆ ಬರ್ತಾರೆ. ಅಯ್ಯೋ, ಹಿಂಗೆ ಆಡಿದ್ರಿ. ಇವತ್ತು ರಿಪಬ್ಲಿಕ್ ಡೇ ಅಂದ್ಬಿಟ್ಟು ಭಯ್ಯ ಆಡ್ತೀರಾ? ಆಡ ಬರ್ರಿ. ಕ್ಯಾ ಆವೋ ಕೇಲ್ ನಾ 20 ರನ್ ಅಷ್ಟೇ. ಒಳ್ಳೆ ಫುಲ್ ಟಾಸ್ ಬಾಲ್ ಆಗ್ತವ್ರಲ್ಲಿ. ಧೀರರ ಶೂರರ ಹಸುರರ ಅಂತ ಹಾಕ್ಬೇಕು. 6 ಓವರ್ದಾಗಿದ್ದಕ್ಕೆ ನೋಡಿ ಫ್ರೆಂಡ್ಸ್, ಮಂತ್ರ ಹಾಕ್ತಾನೆ ಔಟ್ ಆಗಲಿ ಅಂತ. ಆದ್ರೂ ಆಗ್ತಾ ಇಲ್ಲ, ಯಾಕಂತ ಗೊತ್ತಾಗ್ತಿಲ್ಲ. ನೋಡೋಣ. ಇನ್ನೊಂದು ಕೊಟ್ಟ ಚೆನ್ನಾಗಿ. ಯಾಕೋ ನಮ್ಮ ಮಂತ್ರ 6 ಹೋಗ್ಲಿ ಅಂತ
ಕೂತ್ಗಳಲ್ಲಿ ಮಂತ್ರ ಇದೆ ಔಟ್ ಆಗಲಿ ಅಂತ. ಇದು ಹೈ ಗೈಸ್, ಇವರು ನಮ್ಮ ಟೀಮಿನ ಹೇಳೋದೆಲ್ಲ ವಿಡಿಯೋ ಮಾಡ್ತಾನೆ. ಇವರು ಫೀಲ್ಡಿಂಗ್ ಮಾಡ್ಬೇಕಾದ್ರು ಹಿಂಗೆ ಕೂತ್ಕೋತಾರೆ, ಎಲ್ಲ ಟೈಮಲ್ಲಿ ಹಿಂಗೆ ಕೂತ್ಕೋತಾರೆ. ಯಾಕೆ ಏನು ಅಂತ ಕೇಳೋಣ. ನಮಸ್ಕಾರ ಶುಭಮ್. ಶುಭಮ್ ಹೇಳಿ ಹೇಳಿ ಶುಭಮ್, ಹೆಂಗ ಅನಿಸ್ತಾ ಇದೆ ಈ ಥರ ಫೀಲಿಂಗಲ್ಲಿ? ಇಲ್ಲ, ಈ ಫೀಲಿಂಗ್ ಹೆಂಗೆ ಅನಿಸ್ತಾ ಇದೆ ನಿಮ್ಮದು ಹೇಳಿ. ಈ ಗ್ರೌಂಡ್ ಬಗ್ಗೆ ಏನಾದರೂ ಇತಿಹಾಸ? ಏನು ಈ ಗ್ರೌಂಡಲ್ಲಿ ಏನಿಲ್ಲ. ಎಷ್ಟು ಕಳ್ಕೊಂಡಿದ್ದೀರಾ, ಎಷ್ಟು ಉಳಿಸ್ಕೊಂಡಿದ್ದೀರಾ? ನಾನು ಪ್ಲಸ್ಸಲ್ಲೇ ಇದ್ದೀನಪ್ಪ. ಪ್ಲಸ್ಸಲ್ಲೇ ಇದ್ದೀರಾ? ಹಾಂ ನೋಡಿ ಗಾಯ್ಸ್, ಇಲ್ಲಿಬ್ರು ಬರ್ತಾ ಇದ್ದಾರೆ. ಅವ್ರದ್ದು ಆಟ ಮುಗೀತು. ಇಲ್ಲೊಬ್ಬ ಜೋಯಲ್, ಇಲ್ಲೊಬ್ಬ ಬಾಸ್. ಹಾಂ, ಏನು ಸರ್ ಮತ್ತೆ ಏನು ಕಿಸ್ತಿ ಆಡಿದ್ರಿ? ತುಂಬ ಬೇಜಾರಾಗ್ತಾ ಇದೆ. ಹೌದು ಹೇಳೋ. ನಮ್ಮ ಹೊಟ್ಟೆ ಉರಿಸ್ತಾರೆ ಸರ್, ಸುಮ್ಮನೆ ಬ್ಯಾಟಿಂಗ್ ಕೊಟ್ಟಿಲ್ಲ, ಏನಿಲ್ಲ. ನಿಮ್ಮ ಸರ್, ನಿಮ್ಮ ಒಪಿನಿಯನ್ ಇದು? ನಮ್ಮ ತಂಡದವರೇ ನಮಗೆ ಮೋಸ ಮಾಡೋರೆ, ಆಪೋಸಿಟ್ ಟೀಮಿಗೆ ಹಾಕ್ಬಿಟ್ಟು ನಮ್ಮನ್ನ. ಏನು ಸರ್ ಇದು ಮೋಸ ಅಲ್ವಾ ಸರ್? ಹೌದು ಸರ್. ನೋಡಿ ಸರ್, ಪುನೀತ್ ಸರ್, ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದೀರಾ. ನಿಮ್ಮ ಬ್ಯಾಟಿಂಗ್ ನೋಡಿ ನಾವು ಇನ್ಸ್ಪೈರ್ ಆಗಿದ್ದೀವಿ. ಏನಾದರೂ ಹೇಳಿ. ನಮ್ಮ ಗುರುಗಳು ಕುಂಟವ್ರೆ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ನಮ್ಮ ಗುರುಗಳು ಇವತ್ತು ಮ್ಯಾಚ್ ಅಲ್ಲಿ 5 6 ಹೊಡೆದೆ, 3 ಓವರ್ ಮಂತ್ರ ಹಾಕಿದ್ರೆ 6 ಹೊಡೆದ. ಗುರುಗಳು ಟ್ರೈನಿಂಗ್ ಅಷ್ಟೇ ಇದೆ, ಹೌದಾ? ಏನಿಲ್ಲ. ಕೋಚಿಂಗ್ ತಗೊಂಡ್ಬಂದವ್ರೆ, ಮಂತ್ರ ಹಾಕಿದ್ರೆ 6 ಹೊಡೆದವನೆ. ಆಪೋಸಿಟ್ ಟೀಮ್ ಹಾಕ್ಬಿಟ್ಟು ಹೇಳಿಲ್ಲ ಕೇಳಿಲ್ಲ, ಹೌದೌದು. ಸುಮ್ಮನೆ ಫೀಲ್ಡಿಂಗ್ ಮಾಡಿದೀವಿ. ಕುಂಟವ್ರು ಆಪೋಸಿಟ್ ಟೀಮ್ ಇಲ್ಲಿದ್ರಿ, ನಿಮ್ಮ ಅಭಿಪ್ರಾಯ ಏನು? ಒಂದು ಬ್ಯಾಟಿಂಗ್ ಕೊಡ್ಲಿಲ್ಲ, ಏನಿಲ್ಲ, ಸುಮ್ನೆ ಮಿಕ್ಕಾ ತರ ನಿಲ್ಸಿದ್ರಿ ನಮ್ನ. 50 ರನ್ ಹೊಡೆದಿದ್ರು 5 ಓವರ್ಗೆ. ಸುಮ್ನೆ ಬಾಲಿಂಗ್ ನೋಡ್ತಾ ಇದೆ ಅಷ್ಟೇ, ಯಾವಾಗ ಕೆಳಗಡೆ ಬರ್ತದೆ ಅಂತ. ಅದೇ ನಮ್ ಜೀವ ಅಲ್ಲಿ ಫೀಲ್ಡಿಂಗ್ ಅಲ್ಲಿ. ಕ್ಷಮೆ ಎಲ್ಲ ಬಂದು ನಾ ಮಾಡೋ. ಯಾಕೋ ನಮ್ಮ ಬಾಸ್ ಯಾಕೋ ವಾಯ್ಸ್ ಹೋಗ್ಬಿಟ್ಟಿದೆ. ಏನು ತುರ್ಕುದ್ರು ಅಂತ ಗೊತ್ತಾಗ್ತಾ ಇಲ್ಲ. ಒಳ್ಳೇದಾಗ್ಲಿ ಸರ್. ನೀವು ತುಂಬಾ ಮಂತ್ರ ಹಾಕ್ತಾ ಇದ್ರಿ ಸರ್. ಮಂತ್ರ ಸರ್, ಸರ್ ಇಲ್ಲಿ ನೋಡಿ ಸರ್, ಸರ್ ಸರ್ ಮಂತ್ರ ಹಾಕ್ತಾ ಇದ್ರಿ, ಏನೇನು ಯೂಸ್ ಆಯ್ತು? ಮಂತ್ರ ಹಾಕಿ 6 ಹೋಯ್ತು. 6 ಆಯ್ತು. ಏನ್ ನಿಮ್ಗೆ ಯೂಸ್ ಆಯ್ತಾ ಇಲ್ಲ? ಗೆಲ್ಲಿ ಅಂತಾನೆ ಮಂತ್ರ. ಟೀಮ್ ಅವ್ರು ಗೆಲ್ಲಿ ಅಂತ ಮಂತ್ರ ಹಾಕ್ದೆ ನೋಡು. 6 ಬಾಲ್ 5 6. 5 6. ಓಕೆ ಸರ್, ಆಯ್ತು ಸರ್. ನೋಡಿ ಸರ್, ನಮ್ಮ ಇದು ಸಂತೋಷ್ ಕ್ಯಾಮ್ರಾಮ್ಯಾನ್ ಸಂಜು ಜೊತೆ ಸರ್ ಮೇನ್ ಡೆಪಾಸಿಟ್ ಸರ್. ಎಷ್ಟು ಡೆಪಾಸಿಟ್ ಮಾಡಿದ್ರಿ? ಏನು ಡೆಪಾಸಿಟರ್ ಮಾತಾಡ್ತಾನೆ ಇಲ್ಲ. ಅಕೌಂಟ್ ಓ ತಂಡ ರಚನೆ ಆಗ್ತಾ ಇದೆ ಇಲ್ಲಿ. ಓ ಸರ್, ನಾವ್ಯಾವ ನಮ್ಮನ್ನ ಒಳ್ಳೆ ತಂಡಕ್ಕೆ ಹಾಕೊಳ್ಳಿ ಸರ್. ಬಾಯಿ ಬಿಟ್ರೆ ಕೆಟ್ಟ ಮಾತು ನನ್ನ ಮಗ, ಕುಲ್ಗೇಟ್ ನನ್ನ ಮಗ. ಬಾಯಿ ಬಿಟ್ರೆ ಸುಪ್ರಭಾತ ಮಾತಾಡ್ತಾ ಸರ್. ನಮ್ಗೆ ಅಷ್ಟೊಂದು ಬೇಡಿಕೆ ಇಲ್ವಾ ಸರ್? ಸಮಯನ ಕರ್ಕೊಳ್ಳೋ ನೀನು. ಓ ನಮ್ಮ ತಂಡದ ಮೇನು ಡೆಪಾಸಿಟರ್ ಬಂದಿದ್ದಾರೆ ನಮ್ಮ ತಂಡಕ್ಕೆ. ಓ ಹೊಸ ಪ್ರತಿಭೆ ಬಂದಿದ್ದಾರೆ ನಮ್ಮ ಟೀಮ್ಗೆ ಇವತ್ತು. ಇವರು ಮೊಹಮ್ಮದ್ ಅಲಿಯಾಸ್ ಟೀಮ್ ಹಾಕೊಳ್ಳೋ, ನೀನು ಹೆಸರು ಹಾಕೊಳ್ಳೋ. ನಮ್ಮ ತಂಡದ ಇನ್ನೊಂದು ಸ್ವಲ್ಪ ಜನ ಅಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಬರೋದ ಬನ್ನಿ. ಎಲ್ಲ ಕ್ಯಾಮ್ರಾ ನೋಡಿದ ತಕ್ಷಣ ಮಕ್ಕ ಮುಚ್ಕೊಂತ ಇದ್ದಾರೆ ಅಲ್ಲಿ. ಬನ್ನಿ ಕೇಳ್ಕೊಂಡು ಮಾತಾಡ್ಕೊಬರೋದ ಅವ್ರನ್ನ, ಏನು ಅನ್ನಿಸ್ತಾ ಇದೆ ಅವ್ರಿಗೆ ಅಂತ. ದೇವಸ್ಥಾನಕ್ಕೆ ಬೇರೆ ಹೋಗ್ಬಿಟ್ಟು ಬಂದಿದ್ದಾರೆ ನಮ್ಮ ಶಮಂತ್ ಅವರು. ಹೋದ ವಾರ ಕಾಲು ಇಂಜುರಿ ಆಗಿರೋ ಪರಿಣಾಮ ಅವರ ಎಕ್ಸ್ಪೀರಿಯನ್ಸ್ ಕೇಳ್ಕೊಬರೋದು ಬನ್ನಿ. ಓ ಸ್ವಾಮಿ ಅವರೇ, ದೇವಸ್ಥಾನ ದರ್ಶನ ಹೆಂಗಾಯ್ತು? ಹೌದಾ ಸರ್? ಹೌದು ಸರ್. ಎಷ್ಟು ಕಿಲೋಮೀಟರ್ ನಡೆದ್ರಿ? 14 ಕಿಲೋಮೀಟರ್ ಸರ್. ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ರಿ ಸರ್? 1 ಗಂಟೆ. 1 ಗಂಟೆ. ಎಷ್ಟೊತ್ತಿಗೆ ಮುಗಿಸಿದ್ರಿ? 4 ಗಂಟೆ. 4 ಗಂಟೆ. ಓ ನಮ್ಮ ತಂಡದ ಹಿರಿಯರು ಇಲ್ಲೇ ಇದ್ದಾರೆ. ಕ್ಯಾಮ್ರಾ ಬಂದರೆ ಈ ಥರ ಮುಚ್ಕೋತಾರೆ, ಮಕ್ಕ ಮುಚ್ಕೋತಾರೆ ನಮ್ಮ ತಂಡದ ಹಿರಿಯರು. ಸರ್
ಓ ನಮ್ಮ ಇಂಜುರಿ ಆಗಿದ್ದ ಪ್ಲೇಯರ್ ಟ್ರೀಟ್ಮೆಂಟ್ ತಗೊಂಡ್ ಬಂದಿದ್ದಾರೆ ಆಲ್ರೆಡಿ. ಅಯ್ಯೋ ಅನ್ಸ್ಬಿಟ್ಟವ್ರು ಇವತ್ತು. ಮಾತಾಡೋ ನನ್ನ ಮನಸ್ಥಿತಿನೂ ಇಲ್ಲ, ಪರಿಸ್ಥಿತಿನೂ ಇಲ್ಲ. ನಿಮ್ ತಂಡಕ್ಕೆ ಹಾಕೊಂಡಿದ್ದಾರೆ. ಅಯ್ಯೋ ಅವ್ರ ಕೈ ಮುಗಿದು ಇಲ್ಲಿಂದಾನೇ ಕೇಳ್ಕೊಂತೀನಿ, ಅವ್ರ ಆಡಿ ಅವ್ರು ಚೆನ್ನಾಗಿರ್ಲಿ. ಹಂಗೆ 2 ಮಾತು ಇಲ್ಲಿ ಏನು ಮುಗಿಸ್ತೀನಿ. ಕೃಷ್ಣಮೂರ್ತಿ ಅವರೇ, ನೀವು ಹೇಳಿ, ಏನ್ ತಿರ್ಕೊಂಬಂದ್ರಿ ಟಿಫನ್? ಸ್ವಾಮಿ ಆಡಲ್ಲ ಅಂತ ಹೇಳು, ನೀನೇ ನೋಡಿದ್ಯಾ ನೋವನ್ಗೋಸ್ಕರ ಓ ಪಾಪ ನಮ್ಮ ಪ್ಲೇಯರ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅನ್ನೋದು ಪಾದಯಾತ್ರೆ ಮಾಡ್ಬಿಟ್ಟು ಸುಸ್ತಾಗ್ಬಿಟ್ಟಿದ್ದಾರೆ, ಇವತ್ತು ಆಡಲ್ಲ ಅಂತ ಇದ್ದಾರೆ. ಬರೀ ಪ್ರೇಕ್ಷಕರಷ್ಟೇ, ಯಾವ ದೇವ್ರ ನಂಬುದ್ರ ಕೈ ಹಿಡಿತಾ ಇಲ್ಲ, ಪ್ರೇಕ್ಷಕರಷ್ಟೇ ಇವತ್ತು. ಆದ್ರೂ ನಮ್ಮ ಒಳ್ಳೆ ಪ್ಲೇಯರ್ಗೆ ಈ ತರ ಆಗ್ಬಾರ್ದಿತ್ತು, ಆಗ್ಬಿಟ್ಟಿದೆ, ಏನ್ ಮಾಡಕ್ ಆಗಲ್ಲ. ಇಲ್ಲಿ ನೋಡ್ರಿ ನಮ್ ತಂಡದ ಹಿರಿಯರು ಯಾವಾಗ್ಲೂ ಮಕ್ಕ ಮುಚ್ಕೋತಾರೆ, ಅದೇನು ಅಂತ ಗೊತ್ತಿಲ್ಲ. ಕಮಾನ್, ಇವರೆಷ್ಟು ಜೋಯಲ್, ಇವನ್ ಬರುತ್ತೆ ಜೊಲ್ ಜೊಲ್. ನಮ್ಮ ಚೋಟವರು ಏನೋ ಪ್ರಾಬ್ಲಮ್ ಆಗಿದ್ದಾರೆ. ಚೋಟವ್ರೆ ಹೇಳಿ, ಏನು ಪ್ರಾಬ್ಲಮ್ ಆಯ್ತು, ಏನಾಯ್ತು, ಯಾಕೆ? ಅಯ್ಯೋ ಸ್ವಾಮಿ ಶಿವನೇ ಶಂಭಲಿಂಗ. ಸರ್, ವಾಟ್ ಈಸ್ ದ ಪಿಚ್ ರಿಪೋರ್ಟ್ ಆಫ್ ದಿಸ್ ಪಿಚ್ ಸರ್? ಕ್ಯಾನ್ ಯು ಪ್ಲೀಸ್ ಟೆಲ್ ಅಸ್? ಹೇಳಿ ಸರ್. ಸರ್ ಪಿಚ್ ರಿಪೋರ್ಟ್ ಸರ್, ಪ್ಲೀಸ್ ಸರ್. ಸರ್ ಹೇಳಿ ಸರ್. ಹಾಂ ಸರ್, ಪಿಚ್ ಸರ್. ಪಿಚ್ಚು ಸಾಯಿಲ್ ಜಾಸ್ತಿ ಇಲ್ಲ. ಓಕೆ. ಗ್ರೌಂಡ್ಸ್ಮನ್ ತುಂಬಾ ಎಫರ್ಟ್ ಹಾಕಿದ್ದಾರೆ ಪಿಚ್ ಕ್ಲೀನ್ ಮಾಡಕ್ಕೆ. ಸೊ ಬ್ಯಾಟ್ಸ್ಮನ್ ತುಂಬಾ ಒಳ್ಳೆ ಬ್ಯಾಟ್ಸ್ಮನ್ ತುಂಬಾ ಹೆಲ್ಪ್ ಆಗುತ್ತೆ ಬ್ಯಾಟಿಂಗ್ ಆಡಕ್ಕೆ. ಬೌಲರ್ಸ್ಗೆ ತುಂಬಾ ಕಷ್ಟ ಒಂಚೂರು ಪೇಸ್ ನ ವೇರಿ ಮಾಡಕ್ಕೆ. ಸೊ ಅಷ್ಟೇ, ಅಲ್ಲಿ ಹೇಳ್ತಾರೆ ಇನ್ನೊಬ್ರು ಸೀನಿಯರ್ ಸರ್ ಒಂದ್ ದಿವಸ ಬ್ಯಾಟ್ ಹಿಡ್ದಿಲ್ಲ, ಅದೊಂದು ಫಸ್ಟ್. ಆದ್ರೂ ಪಿಚ್ ರಿಪೋರ್ಟ್ ಕೊಡ್ತಾವ್ರೆ, ಅದು ತಾಕತ್ತಂದ್ರೆ. ಹೌದು ಸರ್, ಇಲ್ಲೇನೋ ಫೈನಾನ್ಸ್ ಬಜೆಟ್ ಡಿಸ್ಕಷನ್ ಆಗ್ತಾ ಇದೆ, ಏನು ಅಂತ ಕೇಳ್ಬೋದಾ? ಲಾಸ್ಟ್ ಟೈಮ್ ಕ್ಲಿಯರ್ ಮಾಡಿರಲಿಲ್ಲ ನೀನು? ಯಾರ್ದು? ಲಾಸ್ಟ್ ವೀಕು ಕ್ಲಿಯರ್ ಮಾಡಿ ಕಳ್ಸಿದ್ನಲ್ಲಪ್ಪ 1,000. ನಮ್ದೆಲ್ಲ ನಮ್ಮ ಮನೆ ಹಾಳು ಮಾಡಿ ಕಳ್ಸಿರಲ್ಲ 1,000ನ. ಸರ್ ಎಷ್ಟು ಗೆದ್ಕೊಂಡ್ರಿ? ಗೆದ್ದಿಲ್ಲ, ಅದೇ ನೆನ್ನೆ ಕೇಳ್ತೀನಿ. ಇವತ್ತು ಫಂಡ್ ಮಾಡಿದ್ರಲ್ಲ ಮಗ, ಇದಲ್ಲ ಮ್ಯಾನ್ ಆಫ್ ದ ಮ್ಯಾಚ್. ನಮ್ಮ ಟೀಮ್ ಸೋಲಕ್ಕೆ ಕಾರಣ ಇವನೇ, ಇಲ್ಲ ಮಗನೇ. ಏನಲ್ಲ ನಮ್ಮ ಟೀಮ್ ಬಾಲ್ ನಮ್ಮ ಇದಾಳು ಮಾಡ್ದಲ್ಲ, ನಮ್ಮ ಪ್ಲೇಯರ್ಸ್ ಎಲ್ಲ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಅವ್ರ ಅಭಿಪ್ರಾಯ ಕೇಳೋದ ಬನ್ನಿ. ನಮ್ಮ ತಂಡ ಸೋತೋಗ್ಬಿಟ್ಟಿದೆ ಈ ಸೀರೀಸಲ್ಲಿ. ಸ್ವಾಮಿ ಅವ್ರಿ, ಈ ಸೀರೀಸಲ್ಲಿ ಏನು ಮಾತಾಡಬೇಡಿ ಬನ್ನಿ. ಈ ಸೀರೀಸಲ್ಲಿ ಗೆದ್ಕೊಂಡು ಹೋಯ್ತಿದ್ದಾರೆ ಫಂಡ್ ಹೊಡ್ಕೊಂಡು. ನಮ್ಮ ಬಾಸ್ ಬ್ಯಾಟಿಂಗ್ ಆಡೋದ್ರಲ್ಲ, ಏನು ಮಾಡಿ ಎಷ್ಟು ರನ್ ಹೊಡೆದ್ರಿ? 5 ರನ್. ಇವ್ರದ್ರಿ ಹಣೆ ಬರ ಅಂದ್ರೆ ಬ್ಯಾಟ್ ಹೊಡೆದಿದ್ದೀವಿ, ಬ್ಯಾಟ್ ತುದಿಗೆ ಬಿದ್ರೂ 6 ಹೋಯ್ತಾವೆ, ನಮ್ದು ಯಾವ್ದು ಹೋಯ್ತಾ ಇಲ್ಲ. ಏನ್ ಮಾಡೋದು ನಮ್ಮ ಕತೆ? 4 ಮ್ಯಾಚ್ ಹಿಂದೆ ಹಿಡ್ಕೊಂಡಿದ್ದೀರಾ, ಆದ್ರೂ ನಿಮ್ಗೆ ಹೋಗಿದ್ದು 6. ಅದು ಆ ಭಯ ಬಂದು ಇವ್ನಿಗೆ ಆಶೀರ್ವಾದ ಮಾಡಿ ಬಿಡ್ಸ್ಬಿಡ್ತು. ಆದ್ರೆ ನಮ್ ಬಾಸ್ ಕ್ಯಾಚ್ ಹಿಡಿದ್ರು ಈ ಮ್ಯಾಚ್, ನಮ್ಗೆ ಅದೇ ಖುಷಿ ಇರೋದು. ಹೌದು, ಆದ್ರೆ ನಾನು ಬಾಸ್ ಕ್ಯಾಚ್ ಕೊಡು. ಇದು 6 ಬೌಂಡ್ರಿ ಇಲ್ಲಿ ನಿಂತ್ಕೊಂಡು ಹಿಡಿದವ್ರೆ ಎಲ್ಲ 4 ಹಿಡಿದವ್ರೆ. ಆದ್ರೂ ನಮ್ಮ ಮನೆಯವರು ಹಿಂಗೆ ಹಿಡಿತಾರೆ ಕಪ್ಪೆ ಕಪ್ಪೆ ಕಪ್ಪೆ.